ಹಲೋ ಮಕ್ಕಳೇ, ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳನ್ನು ಮತ್ತು 2 ಅಂಕದ ಪ್ರಶ್ನೆಗಳು ಕ್ವೆಶ್ಚನ್ ನಂಬರ್ 24 ಕ್ವೆಶ್ಚನ್ ನಂಬರ್ 24ವರೆಗೆ ನಾವು ಸಾಲ್ವ್ ಮಾಡಿದ್ವಿ. ಈಗ ಪ್ರಶ್ನೆ ಸಂಖ್ಯೆ 25 ಕ್ವೆಶ್ಚನ್ ನಂಬರ್ 25ಇಂದ 3 ಅಂಕದ ಪ್ರಶ್ನೆಗಳು, ಅದನ್ನು ನಾವು ನೋಡ್ತಾ ಹೋಗೋಣ ಚಿಲ್ಡ್ರನ್. ನೋಡಿ, ಇಲ್ಲಿ ಬರೆದಿದೆ 9 × 3 = 27. ಅಂದರೆ 9 ಪ್ರಶ್ನೆಗಳು 3 ಅಂಕದ್ದಾಗಿವೆ, 27 ಅಂಕಗಳು 3 ಅಂಕದ ಪ್ರಶ್ನೆಗಳಿಗೆ ಬರ್ತವೆ. ಸೊ 25ನೇ ಪ್ರಶ್ನೆ ಓದ್ತೀನಿ. ಗಣಿತದಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೋಬೇಕು. P(x) = x² - 2x - 8. P(x) = x² - 2x - 8. P(x) ಅಂದರೆ ಒಂದು ಬಹುಪದೋಕ್ತಿ ಅಂತ, ಬಹುಪದೋಕ್ತಿ ಹೆಸರು ಕೊಟ್ಟಿದ್ದಾರೆ P(x) ಅಂತ. P(x) = x² - 2x - 8. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಏನು ಕ್ವಶನ್ ಅದನ್ನು ಮೇನಾಗಿ ನೀವು ಅರ್ಥ ಮಾಡ್ಕೋಬೇಕು. ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತ ಇದೆ ಚಿಲ್ಡ್ರನ್. ಓಕೆನಾ, ನೋಡೋಣ. ಅದೇ ರೀತಿ ಇಲ್ಲಿ ಅಥವಾ ಕ್ವಶನ್ ಕೂಡ ಇದೆ. ಶೂನ್ಯತೆಗಳ ಮೊತ್ತ 7 ಅಂದರೆ ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ = 7 ಆಗಿದೆ. ಗುಣಲಬ್ಧ ಅಂದರೆ ಆಲ್ಫಾ × ಬೀಟಾ = 12 ಆಗಿದೆ. ಆಗಿರುವ ಒಂದು ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲು ನಾವು ಒಂದನೇದನ್ನು ನೋಡೋಣ. 2 ಕೂಡ ಸುಲಭ ಇದ್ದಾವೆ. ನಿಮಗೆ ಯಾವ್ದು ಬೇಕೋ ನೀವು ಅದನ್ನು ಮಾಡ್ಬೋದು. ನಾನು 2ನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಚಿಲ್ಡ್ರನ್. ಈಗ ನೋಡಿರಿ, ಈಗ P(x) = x² - 2x - 8 ಅಂತಿದೆ. ಮೊದಲಿಗೆ ಇದನ್ನು ಶೂನ್ಯತೆಗಳನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ನಾವು ಶೂನ್ಯತೆಗಳನ್ನು ಕಂಡುಹಿಡಿಬೇಕು, ಆಯಿತಾ. ಶೂನ್ಯತೆಗಳನ್ನು ನಾವು ಯಾವ ವಿಧಾನದಲ್ಲಿ ಕಂಡುಹಿಡಿತೀವಿ ಚಿಲ್ಡ್ರನ್? ನಾವು ಅಪವರ್ತನ ವಿಧಾನದಿಂದ ಕಂಡುಹಿಡಿತೀವಿ. ನಿಮಗೆ ಈಗಾಗಲೇ ಅಪವರ್ತನ ವಿಧಾನ ಇದೊಂದೇ ಮೆಥಡ್ ಇರೋದು ಈ ವರ್ಷ. ನಿಮಗೆ ಅಪವರ್ತನ ವಿಧಾನದಿಂದ ನಾವು ಕಂಡುಹಿಡಿತೀವಿ. ಓಕೆ, ಇಲ್ಲಿ ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವಾಗ ಇದು 1ನೇ ಪದ, ಇದು 2ನೇ ಪದ, ಇದು 3ನೇ ಪದ. ಎಲ್ಲದಕ್ಕಿಂತ ಮುಂಚಿತವಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ x² ಏನಾದರೂ ಸಹಗುಣಕ ಇದೆನಾ ಅಂಥೇಳಿ ನೋಡಬೇಕು. ಇಲ್ಲಿ x² ಯಾವುದು ಸಹಗುಣಕ ಇಲ್ಲ ಅಂದರೆ ನಾವು ಡೈರೆಕ್ಟಾಗಿ ಮಾಡಬೇಕು. ಅಕಸ್ಮಾತಾಗಿ ಇಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಇದ್ದರೆ ಅದನ್ನು 3ನೇ ಪದಕ್ಕೆ ನಾವು ಗುಣಿಸ್ಕೊಂಡು ಮುಂದುವರಿಬೇಕಾಗುತ್ತೆ. ಈಗ ಆ ರೀತಿಯ ಯಾವುದೇ ಸಹಗುಣಕ ಇಲ್ಲ, ಅಂದರೆ ಒಂದು ಸಹಗುಣಕವಾಗಿದೆ. x² ಸಹಗುಣಕ 1 ಆಗಿದೆ. ಸೊ ಇಲ್ಲಿ 3ನೇ ಪದ 8 ಅಂತಿದೆ. ಈ 8ಅನ್ನು ತಗೊಂಡು ನಾವು ಎಷ್ಟೆಷ್ಟಲೇ 8 ಬರುತ್ತೆ ಅಂತ ನೋಡಬೇಕು. ಅಪವರ್ತನಗಳನ್ನ ನಾವು ನೋಡಬೇಕು. ಆ 2 ಅಪವರ್ತ್ಯಗಳನ್ನು ಕೂಡಿಸೋದ್ರಿಂದ ಮತ್ತು ಕಳೆಯೋದ್ರಿಂದ ಮಧ್ಯದ ಪದವಾದ -2 ಸಂಖ್ಯೆ ಬರಬೇಕಾಗುತ್ತೆ ಚಿಲ್ಡ್ರನ್. ಇಲ್ಲಿ ನೋಡ್ರಿ, 4 2 8 ಅಂತ ಈ ರೀತಿ ಹಾಕೋಬೇಕು. ಇಲ್ಲಿ 4 2 8. ಯಾವಾಗಲೂ ಸಹ ಇಲ್ಲಿ ಫಸ್ಟು ನೀವು ದೊಡ್ಡ ಸಂಖ್ಯೆ ತೊಗೊಳ್ರಿ, ಇಲ್ಲಿ ನೀವು ಸಣ್ಣ ಸಂಖ್ಯೆನ ಕಂಪಲ್ಸರಿ ಇದೇ ರೀತಿ ಬರ್ಕೊಳ್ರಿ. ನಾನು ಯಾವ ರೀತಿ ಹೇಳಿದ್ದೀನೋ ಅದೇ ರೀತಿ ಬರ್ಕೊಳ್ರಿ. 8 ಈ ಸೈಡ್ ದೊಡ್ಡ ಸಂಖ್ಯೆ 4, ಈ ಕಡೆ 2. ಸೊ ಈಗ ನಮಗೆ ಮಧ್ಯದ ಪದ -2 ಬೇಕಾಗಿದೆ. ಆದ್ದರಿಂದ ನಾವೇನು ಮಾಡಬೇಕು? ದೊಡ್ಡ ಸಂಖ್ಯೆಗೆ ಮೈನಸ್ ಚಿಹ್ನೆಯನ್ನು ಕೊಡಬೇಕು. ಇಲ್ಲೇನಾಗಿದೆ ನೋಡಿರಿ, ಮಧ್ಯದ ಪದ 2 ಇದೆಲ್ಲ, ಅದರಿಂದ ಮೈನಸ್ ಚಿಹ್ನೆ ಇದೆ. ಇಲ್ಲಿ ನೋಡಿರಿ, ಮೈನಸ್ ಚಿಹ್ನೆ ಇದೆ. ಅದಕ್ಕಾಗಿ ನಾವು ದೊಡ್ಡ ಸಂಖ್ಯೆ 4ಕ್ಕೆ ಮೈನಸ್ ಚಿಹ್ನೆಯನ್ನು ಕೊಡಬೇಕು. ಈಗ ಇದಕ್ಕೆ 4ಕ್ಕೆ ಮೈನಸ್ ಚಿಹ್ನೆ ಹಾಕಿದಾಗ 2ಕ್ಕೂ ಸಹ ನಾವು ಮೈನಸ್ ಚಿಹ್ನೆ ಹಾಕಿದರೆ ಏನಾಗುತ್ತೆ? 2ಕ್ಕೂ ಮೈನಸ್ ಇದ್ದರೆ 2ನ್ನ ಕೂಡಿಸಿ ನಮಗೆ -6 ಬರ್ತಿತ್ತು. ಅದಕ್ಕಾಗಿ ನಾವು ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕಿದಾಗ 2ನೇ ಸಂಖ್ಯೆಗೆ ಯಾವ್ದು ತೊಗೋಬೇಕಂತ ನೋಡಿ ನೀವು ಹಾಕ್ಕೋಬೇಕಾಗತ್ತೆ. ಸೊ ಇದಕ್ಕೆ -4, ಇದಕ್ಕೆ +2 ಹಾಕಿದಾಗ ನಾವು 4ರಿಂದ 2ನ್ನು ಕಳೆದಾಗ ನಮಗೆ -2 ಬರುತ್ತೆ ಚಿಲ್ಡ್ರನ್. ಅದಾದ ನಂತರ ಇದನ್ನು ನಾವು ಈ ರೀತಿ ಬಿಡಿಸಿ ಬರ್ಕೋಬೇಕು. x² ಈ -4 ಇದೆಲ್ಲ -4x + 2x, ಈ -8 ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಬರ್ಕೋಬೇಕು. ಆಮೇಲೆ ಇದು ಒಂದು ಗುಂಪನ್ನಾಗಿ ನಾವು ಮಾಡಿಕೊಂಡು ಈ ಮೊದಲನೇ ಗುಂಪಲ್ಲಿ ಸಾಮಾನ್ಯವಾಗಿರೋ ಅಂಶನ ನಾವು ಹೊರಗಡೆ ತೆಗಿಬೇಕು. ಈ x² - 4xನಲ್ಲಿ ಇದರಲ್ಲೂ x ಇದೆ, ಇದರಲ್ಲಿ x ಇದೆ. ಅದಕ್ಕಾಗಿ ನಾವು ಎಕ್ಸನ್ನು ಸಾಮಾನ್ಯವಾಗಿ ಅಂಶ ಅಂತೇಳಿ ತೆಗಿತೀವಿ. ಇಲ್ಲಿ x² ಅಂದರೆ ಇದರಲ್ಲಿ 2x ಇರ್ತವೆ. ಒಂದು x ಹೊರಗಡೆ ಬಂದಾಗ ಇನ್ನೊಂದು x ಇಲ್ಲಿರುತ್ತೆ, ಮೈನಸ್ಸಿಗೆ ಮೈನಸ್ ಬರಿತೀವಿ. ಸೊ 4xನಲ್ಲಿ x ಹೊರಗಡೆ ಬಂದಾಗ ಬರೀ 4 ಉಳಿಯುತ್ತೆ. ಇಲ್ಲಿ 2x - 8 ಅಂತ ಇದೆ ಅಲ್ಲ, ಈ ಒಂದು ಗುಂಪಿನಲ್ಲಿ 8ನ ನಾವು 4 × 2 ಅಂತ ನಾವು ಬರ್ಕೋಬೋದು. ಸೊ ಈ 2x ಅಲ್ಲಿ ಮತ್ತು 8ಅಲ್ಲಿ 8 ಅಂದರೆ 4 × 2 ಅಂತ ತೊಗೋಬೇಕು. 2 ಸಾಮಾನ್ಯವಾಗಿದೆ, ಸೇಮ್ ಇದೆ. ಸೊ ಆ 2ನ್ನು ಹೊರಗೆ ತೆಗೆದಾಗ ಇಲ್ಲಿ x ಮಾತ್ರ ಉಳಿಯುತ್ತೆ.
ಮೈನಸ್ಸಿಗೆ ಮೈನಸ್ ಬರಿತೀವಿ. ಇಲ್ಲಿ 4 2 8 2 ಹೊರಗಡೆ ಬಂದರೆ ಬರೀ 4 ಉಳಿಯುತ್ತೆ. ಅದಕ್ಕಾಗಿ ಇಲ್ಲಿ 4 ಬರೆದಿದ್ದೀವಿ. ಇದು ಬರೆದ ಮೇಲೆ ಇವೆರಡನ್ನು ನೀವು ಚೆಕ್ ಪೋಸ್ಟ್ ಅಂತ ನಾನು ಕ್ಲಾಸಲ್ಲಿ ಹೇಳಿದ್ದೆ. ಇವೆರಡು ಸಮವಾಗಿದ್ದಾವ ಅಂಥೇಳಿ ನಾವು ನೋಡ್ಕೋಬೇಕು. ಅಂದರೆ x-4 x-4 ಸೇಮ್ ಬಂದಿರಬೇಕು. ಅಕಸ್ಮಾತಾಗಿ ಇಲ್ಲಿ x-4 ಇಲ್ಲಿ ಬೇರೆ ಯಾವುದೋ ಬಂದಿದ್ದರೆ ನೀವು ಲೆಕ್ಕ ತಪ್ಪು ಮಾಡಿದ್ದೀರಿ, ಎಲ್ಲ ಮಿಸ್ಟೇಕ್ ಮಾಡಿದ್ದೀರಿ. ಅದಕ್ಕೆ ಯು ಶುಡ್ ಗೋ ಬ್ಯಾಕ್. ನೀವು ಹಿಂದಕ್ಕೆ ಹೋಗಿ ಒಂದು ಸರಿ ಚೆಕ್ ಮಾಡಿಕೊಂಡು ಮತ್ತು ಸರಿಯಾದ ಆನ್ಸರಿಗೆ ಬರಬೇಕು. ಸೊ ಇಲ್ಲಿ ನೀವು ಇದನ್ನು ನೀವು ಚೆಕ್ ಮಾಡ್ಕೋಬೇಕು. x-4 x-4 ಹಾಗಾದರೆ ನಾವು ಇಲ್ಲಿವರೆಗೆ ಮಾಡಿರೋ ಲೆಕ್ಕ ಸರಿಯಾಗಿದೆ ಅಂತೇಳಿ ಅರ್ಥ. ಆಮೇಲೆ ಇಲ್ಲಿ ಏನು ಸೇಮ್ ಇದೆ x-4 ಮತ್ತು x-4 ಅದನ್ನು ಒಮ್ಮೆ ಬರ್ಕೋಬೇಕು ನೀವು x-4 ಅಂಥೇಳಿ. ಉಳಿದಿದ್ದೇನಿದೆ x+2 ಅಂತಿದೆ ಅದನ್ನು ಮತ್ತೊಮ್ಮೆ ಬರ್ಕೋಬೇಕು. ಇನ್ನೊಂದು ಸರಿ ಹೇಳ್ತಿದ್ದೀನಿ, ಈ ಸೇಮ್ ಆಗಿರೋದನ್ನು ಒಂದು ಸರಿ ಬರ್ಕೊಳ್ರಿ, ಇದನ್ನು x+2 ಇನ್ನೊಂದು ಸರಿ ಬರ್ಕೊಳ್ರಿ ಚಿಲ್ಡ್ರನ್. ಈಗ ಇದು =0 x-4 0 ಅಂದಾಗ ನಮಗೆ x ಬೆಲೆ ಬೇಕಾಗಿರೋದ್ರಿಂದ ಎಕ್ಸನ್ನ ಇಲ್ಲೇ ಇಟ್ಟು ಈ -4 ಬೇರೆ ಕಡೆ RHS ಸೈಡಿಗೆ ಕಳಿಸಿದಾಗ -4 ಹೋಗಿ +4 ಆಗುತ್ತೆ ಚಿಲ್ಡ್ರನ್. ಸೊ ಇದು ಆನ್ಸರ್ ಬಂದಾಗ ನೀವು ಶುಡ್ ಪುಟ್ ಇಟ್ ಇನ್ ದ ಬಾಕ್ಸ್. ಸೊ ಇಲ್ಲಿ x+2 0 ಇದೆ. ನಮಗೆ ಬೇಕಾಗಿರೋದು ಬರೀ x ಮಾತ್ರ. ಈ ಎರಡನ್ನು ಈ ಕಡೆ ಕಳಿಸಿದಾಗ ಈ +2 ಇದ್ದಿದ್ದು -2 ಆಗುತ್ತೆ ಚಿಲ್ಡ್ರನ್. ಇದು ಕೂಡ ನೀವು ಬಾಕ್ಸಲ್ಲಿ ಇಡಬೇಕು ಚಿಲ್ಡ್ರನ್. ಓಕೆನಾ? ನೆಕ್ಸ್ಟ್ ಈ ರೀತಿ ಬಂದಂತಹ ಉತ್ತರವನ್ನು, ಇದು ಒಂದು ಶೂನ್ಯತೆ ಆಗಿದೆ, ಇದು ಒಂದು ಶೂನ್ಯತೆ ಆಗಿದೆ. ಒಂದು ಶೂನ್ಯತೆ ಆಲ್ಫಾ ಆಗಿರುತ್ತೆ, ಇನ್ನೊಂದು ಶೂನ್ಯತೆ ಬೀಟಾ ಆಗಿರುತ್ತೆ. ಸೊ ಆಲ್ಫಾ ನಾವು 4 ಅಂತ ತೊಗೋಬೋದು, ಬೀಟಾ ನಾವು -2 ಅಂತ ನಾವು ತೊಗೋಬೋದು. ಈಗ ನೆಕ್ಸ್ಟ್ ಮತ್ತೊಮ್ಮೆ ನಾವು ಏನು ಮಾಡಬೇಕಿಲ್ಲಿ ನೋಡಿ, ಸ್ವಲ್ಪ ಮೇಲೆ ಮಾಡ್ತೀನಿ. ಇಲ್ಲಿ ನೋಡಿ, ಆಲ್ಫಾ = 4 ಅಂತಾಯಿತು, ಬೀಟಾ -2. ಇವು ಆಲ್ಫಾ ಅನ್ನೋದೊಂದು ಶೂನ್ಯತೆ ಮತ್ತು ಬೀಟಾ ಅನ್ನೋದೊಂದು ಶೂನ್ಯತೆ. ಒಂದು ಆಲ್ಫಾ = 4, ಬೀಟಾ -2 ಆಗಿದೆ. ಇಲ್ಲಿ a b c ತೊಗೊಂಡಿದ್ದೀವಲ್ಲ, ಅದು ಎಲ್ಲಿಂದಪ್ಪ ನಾವು ತೊಗೊಂಡಿರೋದು ಅಂತ ಹೇಳಿದರೆ, ಇಲ್ಲಿ x² - 2x - 8 ಅಂತ ಇದೆ ಅಲ್ವಾ. ಇಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ x² - 2x - 8 ಅಂತ ಬಹುಪದೋಕ್ತಿ ಅಲ್ಲ. a ಅಂದರೆ x² ಸಹಗುಣಕವನ್ನು ನಾವು a ಅಂತೀವಿ. x² ಹಿಂದಕ್ಕೆ ಇಲ್ಲಿ ಏನಿರುತ್ತೆ ಅದನ್ನು x ಸಹಗುಣಕ ಅಂತೀವಿ, ಅದು a ಆಗುತ್ತೆ. ಅದೇ ರೀತಿ b ಅಂದರೆ ಏನಾಗುತ್ತೆ, ಈ x ಸಹಗುಣಕವನ್ನು ನಾವು b ಅಂತೀವಿ. ಇಲ್ಲೇನಿದೆ -2 ಇದೆ. ಸೊ b ಎಷ್ಟಾಯಿತು, -2 ಆಯಿತು. ಅದೇ ರೀತಿ ಸಿ ಅಂದರೆ ಇದೊಂದು ಸ್ಥಿರಾಂಕ ಆಗಿರುತ್ತೆ. ಸೊ c -8 ಆಗಿದೆ. ಈ ಒಂದು ಬಹುಪದೋಕ್ತಿಯಲ್ಲಿ c -8 ಆಗಿದೆ ಚಿಲ್ಡ್ರನ್. ನೆಕ್ಸ್ಟು ಗೊತ್ತಾಯ್ತಲ್ಲ ನಿಮಗೀಗ ಎ ಬಿ ಸಿ ಎಲ್ಲಿರುತ್ತೆ ಅಂಥೇಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಎ ಬಿ ಸಿ ಬಂದಿದೆ. ನಮಗೆ ಸೂತ್ರ ಇದೆ, ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ. ಶೂನ್ಯತೆಗಳ ಮೊತ್ತ ಇದೇನಿದು, ಶೂನ್ಯತೆಗಳ ಮೊತ್ತ ಏನಿದೆ, ಆಲ್ಫಾ ಪ್ಲಸ್ ಬೀಟಾ -b/a. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಕಾಣಿಸ್ತಾ ಇದೆ ಅಲ್ವಾ, ಶೂನ್ಯತೆಗಳ ಗುಣಲಬ್ಧ. ಓಕೆ, ಬೇರೆ ಕಲರ್ ಯೂಸ್ ಮಾಡ್ತೀನಿ. ಓಕೆ, ಇಲ್ಲಿ ಏನಿದೆ ನೋಡ್ರಿ, ಇದು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ. ಓಕೆ, ಅದಕ್ಕೆ ಸೂತ್ರ ಏನು, c/a. ಆಲ್ಫಾ ಪ್ಲಸ್ ಬೀಟಾಕ್ಕೆ ಸೂತ್ರ ಏನು, b/a. ಸೊ ಇವೆರಡು ಶೂನ್ಯತೆಗಳ ಮೊತ್ತ, ಇದು ಶೂನ್ಯತೆಗಳ ಗುಣಲಬ್ಧ, ಇದು ಅವನ್ನ ನಾವು ಬರ್ಕೋಬೇಕು. ಸೊ ಇಲ್ಲಿ ಬಿ ಅಂದರೆ ಏನಿದೆ ನೋಡಿ, ಇಲ್ಲಿ ಆಲ್ಫಾ ಅಂದರೆ 4 ಇದೆ, ಬೀಟಾ ಅಂದರೆ -2 ಇದೆ. 4 - 2 2 ಆಗುತ್ತೆ. ಇಲ್ಲಿ ಈ ಮೈನಸ್ಸಿನ ಹೊರಗಡೆ ಹಾಗೆ ಬಿಡಿ, ಬಿ ಕೂಡ -2 ಆಗಿದೆ. ಅದಕ್ಕಾಗಿ ನಾವು ಕಂಪಲ್ಸರಿ ಇಲ್ಲಿ ಬ್ರ್ಯಾಕೆಟ್ ಹಾಕಲೇಬೇಕು. ಓಕೆನಾ, ಬ್ರ್ಯಾಕೆಟ್ ಹಾಕಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2/1 2 ಆಗುತ್ತೆ. ಸೊ 2 = 2. ಈ ರೀತಿ LHS = RHS ಬಂದರೆ ನಾವು ಸಹಗುಣಕಗಳೊಂದಿಗೆ ತಾಳೆಯನ್ನು ನೋಡಿದ್ದೀವಿ. ಇದು ಸರಿಯಾಗಿ ಬಂದರೆ ತಾಳೆ ಆಗಿದೆ ಅಂಥೇಳಿ ಅರ್ಥ. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ c/a ಅಂದರೆ ಆಲ್ಫಾ ಅಂದರೆ 4, ಬೀಟಾ ಅಂದರೆ -2, ಸಿ ಅಂದರೆ -8 ಆಗಿದೆ, a ಅಂದರೆ 1. ಸೊ -8/1. ಸೊ -8 = -8. ಈ ರೀತಿ ನೀವು ಮಾಡಿದರೆ ನೀವು ಆರಾಮಾಗಿ 3 ಅಂಕಗಳನ್ನು ತೆಗೆದುಕೊಳ್ಬಹುದು.
ಮೊದಲನೇದಾಗಿ ನಾವು ಅಪವರ್ತನ ವಿಧಾನದಿಂದ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಆಮೇಲೆ ಮತ್ತೊಮ್ಮೆ ಆ ಬಹುಪದೋಕ್ತಿಯನ್ನು ಬರ್ಕೊಂಡು A=B=C ಬರ್ಕೊಂಡು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -B/A, ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ C/Aಗಳಿಂದ ನೀವು LHS RHS ಅಂತ ತೋರಿಸಿದ್ರೆ ನಿಮ್ಮದು ಲೆಕ್ಕ ಮುಗೀತು. ಸೊ ಇದೇ ರೀತಿ ಈಗ ನಾವು ಇದು ಅಥವಾ ಕ್ವಶನ್ ಇದೆಯಲ್ಲ ಅದನ್ನು ನೋಡೋಣ. ಇಲ್ಲಿದೆ ನೋಡಿ, ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ, ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ. ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಒಂದು ವರ್ಗ ಬಹುಪದೋಕ್ತಿಯ ಸೂತ್ರ ಏನಪ್ಪ ಅಂದರೆ x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ P(x) x² - 7x ಪ್ಲಸ್ 2 ಆಗುತ್ತೆ. ಮತ್ತು ಇದು ಮಾಮೂಲಾಗಿ ಮತ್ತೆ ಅಪವರ್ತನ ವಿಧಾನದಿಂದ ನಾವು ಈ ಒಂದು x2x ಬೆಲೆಗಳನ್ನು ನಾವು ಕಂಡುಹಿಡಿದಿದ್ದೀವಿ. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿನೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ರೀತಿ ನಾವು ಈ ಲೆಕ್ಕವನ್ನು ಅಥವಾ ಕ್ವಶನ್ನು ಕೂಡ ಈಸಿಯಾಗಿದೆ, ಎರಡೂ ಲೆಕ್ಕಗಳು ಸಹ ಈಸಿಯಾಗಿದೆ. ನಿಮ್ಗೆ ಯಾವುದು ಈಜಿ ಅನಿಸುತ್ತೋ ಅದನ್ನು ನೀವು ಮಾಡಿ ಚಿಲ್ಡ್ರನ್. ಈಗ 26ನೇ ಪ್ರಶ್ನೆ ನಿಮ್ಮ ವೃತ್ತಗಳು ಪಾಠದಿಂದ ಒಂದು ಪ್ರಮೇಯ ಆಗಿದೆ. ಎಲ್ಲರೂ ಕಲ್ತಿದ್ದೀರಿ ಇದನ್ನು. ಸೊ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತೆ. ಇಲ್ಲಿ P ಅನ್ನೋದೇನಿದೆ, ಇದು ಬಾಹ್ಯ ಬಿಂದು, ಇದು ಒಂದು ವೃತ್ತ ಆಗಿದೆ, ಹೌದಾ? ಸೊ ಇದು P ಅನ್ನೋದೊಂದು ಬಾಹ್ಯ ಬಿಂದು, ಈ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕ. ಇಲ್ಲಿ ನೋಡ್ರಿ, PR ಅನ್ನೋದೊಂದು ಸ್ಪರ್ಶಕ, PQ ಅನ್ನೋದೊಂದು ಸ್ಪರ್ಶಕ. ಈ ಎರಡು PR ಮತ್ತು PQಗಳು ಸಮನಾಗಿದೆ ಅಂತ ತೋರಿಸಿ ಅಂತ ಇಲ್ಲಿ ಪ್ರಮೇಯನ್ನು ಸಾಧಿಸಿ ಅಂತ ಹೇಳಿದ್ದಾರೆ. ಈ ಒಂದು ಪ್ರಶ್ನೆಯಲ್ಲಿ ಮತ್ತೊಮ್ಮೆ ನೀವು ಈ ಒಂದು ಚಿತ್ರ ಹಾಕ್ಕೋಬೇಕು. ಚಿತ್ರಕ್ಕೂ ಸಹ ಅಂಕ ಇರುತ್ತೆ. ಯಾವುದೇ ಕಾರಣಕ್ಕೂ ಚಿತ್ರವನ್ನು ಹಾಕದೆ ನೀವು ಸಾಧನೆಯನ್ನು ಮಾಡಬಾರ್ದು. ಸೊ ಪ್ರಮೇಯನ್ನು ಬರೆಯುವಾಗ ಮೊದಲಿದಾಗಿ ನಾವು ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳನ್ನು ಬರಿತೀವಿ. ಅದನ್ನು ನಾವು ದತ್ತ ಅಂತ ಕರಿತೀವಿ. ಏನೇನು ಕೊಟ್ಟಿದ್ದಾರೆ, ಒಂದು ವೃತ್ತ ಇದೆ, ಬಾಹ್ಯ ಬಿಂದು ಇದೆ, 2 ಸ್ಪರ್ಶಕಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನೇ ನಾವು ಇಲ್ಲಿ ಬರಿತೀವಿ. O ಕೇಂದ್ರದ ವೃತ್ತಕ್ಕೆ PQ ಮತ್ತು PRಗಳು P ಬಿಂದುವಿನಿಂದ ಎಳೆದಂಥ ಸ್ಪರ್ಶಕಗಳಾಗಿವೆ. ನೆಕ್ಸ್ಟ್ ಸಾಧನೀಯ ಅಂದರೆ ನಾವೇನು ಸಾಧನೆ ಮಾಡ್ತಿದ್ದೀವಿ ಈ ಪ್ರಮೇಯದಲ್ಲಿ ಅನ್ನೋದನ್ನು ಬರೀಬೇಕು. ಈ 2 ಸ್ಪರ್ಶಕಗಳ ಉದ್ದ ಸಮನಾಗಿದೆ ಅಂತ ತೋರಿಸ್ಬೇಕು. PQ ಅನ್ನೋದೊಂದು ಸ್ಪರ್ಶಕ, PR ಅನ್ನೋದೊಂದು ಸ್ಪರ್ಶಕ, ಅವೆರಡು ಸಮನಾಗಿದ್ದಾವೆ ಅಂತ ನಾವು ತೋರಿಸೋದು ನಮ್ಮ ಪ್ರಮೇಯದ ಸಾಧನೆ ಆಗಿದೆ. ಈ ರೀತಿಯಾಗಿ ಇದನ್ನು ಸಾಧನೆ ಮಾಡುವಾಗ ನಾವು ಕೆಲವೊಂದು ರಚನೆ ಮಾಡ್ಕೋಬೇಕಾಗುತ್ತೆ ಅನುಕೂಲ ಆಗಿರೋದಂತ. ಅದೇನಪ್ಪ ಅಂದರೆ ರಚನೆ ಏನಂತ ಇದೆ, OP, OQ ಮತ್ತು ORಗಳನ್ನು ಸೇರಿಸಿ. ಇಲ್ಲಿ O ಕೇಂದ್ರ ಇದೆಲ್ಲ, O ಇಂದ ಇಲ್ಲಿ P ಬಿಂದುವಿನಿಂದ ಎಳೆದಂಥ ಸ್ಪರ್ಶಕವು ವೃತ್ತವನ್ನು R ಬಿಂದುವಿನಲ್ಲಿ ಸೇರಿದೆ. ಸೊ Oನಿಂದ R ಅನ್ನು ಸೇರಿಸಿ. ಅದೇ ರೀತಿ ಇನ್ನೊಂದು PQ ಸ್ಪರ್ಶಕವು ವೃತ್ತವನ್ನು Q ಬಿಂದುವಿನಲ್ಲಿ ಸೇರಿದೆ. ಆ Oನಿಂದ ನೀವು Qಗೆ ಒಂದು ರೇಖೆಯನ್ನು ಎಳೆಯಿರಿ, ಓಕೆನಾ? ಅದೇ ರೀತಿ OPಯನ್ನು ಸಹ ಸೇರಿಸಬೇಕು. ಬಾಹ್ಯ ಬಿಂದುವಿನಿಂದ ವೃತ್ತದ ಕೇಂದ್ರವನ್ನು ಸಹ ಸೇರಿಸುವುದೇ ನಮ್ಮ ರಚನೆ ಆಗಿದೆ. ನೆಕ್ಸ್ಟ್ ಸಾಧನೆಯನ್ನು ನೋಡೋಣ. ಇಲ್ಲಿ ತ್ರಿಭುಜ ನೋಡ್ರಿ, ಇಲ್ಲಿ OQP ಈ ತ್ರಿಭುಜ ORP, ಅರ್ಥ ಆಯ್ತಾ? ನೋಡ್ರಿ, OQP ಇದು ಒಂದು ತ್ರಿಭುಜ, ORP ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ. ಈ 2 ತ್ರಿಭುಜಗಳನ್ನು ನೀವು ಕನ್ಸಿಡರ್ ಮಾಡಿದಾಗ ಏನೇನು ಸಮವಾಗಿದೆ ಅಂತ ನೋಡೋಣ. OQ = OR. OQ = OR ಯಾಕೆ ಹೇಳ್ರಿ? ಯಾಕಂದರೆ OQ ಅನ್ನೋದೊಂದು ತ್ರಿಜ್ಯ ಆಗಿದೆ, OR ಅನ್ನೋದೊಂದು ತ್ರಿಜ್ಯಗಳಾಗಿ ಒಂದೇ ವೃತ್ತದ 2 ತ್ರಿಜ್ಯಗಳು ಪರಸ್ಪರ ಸಮನಾಗಿರ್ತವೆ. ಅದಕ್ಕಾಗಿ OQ = OR ಆಗಿದೆ ಚಿಲ್ಡ್ರನ್. ಅದೇ ರೀತಿ OP = OP ಆಗಿದೆ ನೋಡಿ. OP ನೋಡಿ, ಈ ತ್ರಿಭುಜಕ್ಕೂ ಕೂಡ OP ಒಂದೇ ಬಾಹು, ಈ ತ್ರಿಭುಜಕ್ಕೂ ಕೂಡ ಇದು ಸಾಮಾನ್ಯವಾದಂತಹ ಬಾಹು ಆಗಿರೋದ್ರಿಂದ OP = OP ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಕೋನ ಇಲ್ಲಿ ORP ಕೋನ ಇಲ್ಲಿ 90 ಡಿಗ್ರಿ ಆಗಿರುತ್ತೆ. ತ್ರಿಜ್ಯಕ್ಕೂ ಮತ್ತು ಸ್ಪರ್ಶಕಕ್ಕೂ ಇರುವಂತಹ ಕೋನವು 90 ಡಿಗ್ರಿಗೆ ಸಮನಾಗಿರುತ್ತದೆ. ಅದೇ ರೀತಿ ಈ ಕೋನ ನೋಡಿರಿ, OQP ಇದು ಸಹ 90 ಡಿಗ್ರಿ ಸಮನಾಗಿರುತ್ತೆ. ತ್ರಿಜ್ಯಕ್ಕೂ ಮತ್ತು ಸ್ಪರ್ಶಕಕ್ಕೂ ಇರುವ ಕೋನ ಎಷ್ಟಿದೆ ಅಂದರೆ
90 ಡಿಗ್ರಿ ಆಗಿರುತ್ತೆ. ಸೊ ಅದು ಕೂಡ 90 ಡಿಗ್ರಿ. ಎರಡು 90 ಡಿಗ್ರಿಗೆ ಸಮನಾಗಿರೋದ್ರಿಂದ ಅವೆರಡು ಕೋನಗಳು ಪರಸ್ಪರ ಸಮನಾಗಿರೋದ್ರಿಂದ ತ್ರಿಭುಜ, ಈ ತ್ರಿಭುಜ ಮತ್ತು ಈ ತ್ರಿಭುಜ OQP ಮತ್ತು ORPಗಳು ಸರ್ವಸಮ ಆಗಿದೆ. ಈ ಸಿಂಬಲ್ ಏನು ಹೇಳುತ್ತೆ, ಇದನ್ನು ನಾವು ಸರ್ವಸಮ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, PQ = PR ಆಗಿರುತ್ತೆ. ಹೀಗೆ ನಾವು ಈ ಒಂದು ಪ್ರಮೇಯವನ್ನು ನಾವು ಸಾಧಿಸಿ 3 ಅಂಕಗಳನ್ನು ಸುಲಭವಾಗಿ ತಗೋಬೋದು ಚಿಲ್ಡ್ರನ್. ಇದರಲ್ಲಿ 3 ಲೈನ್ ಇದ್ದಾವೆ. ನೀವು ಆರಾಮಾಗಿ ಅರ್ಥ ಮಾಡಿಕೊಂಡು ಕಲಿತ್ರೆ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಚೆನ್ನಾಗಿ ಕಲಿತು 3 ಅಂಕದ ಕಡ್ಡಾಯದ ಪ್ರಶ್ನೆ ಇದೆ. ಇದಕ್ಕೆ ನೀವು 3 ಅಂಕಗಳನ್ನು ತೆಗೆದುಕೊಳ್ಬೋದು ಚಿಲ್ಡ್ರನ್. ಈಗ ಪ್ರಶ್ನೆ ಸಂಖ್ಯೆ 27, ಕ್ವಶನ್ ನಂಬರ್ 27 ನಾವು ನೋಡೋಣ ಚಿಲ್ಡ್ರನ್. ಓದ್ತೀನಿ ನೋಡಿರಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಲೆಕ್ಕವನ್ನು ಮಾಡಲಿಕ್ಕಾಗೋದು. A 1,-5 ಮತ್ತು B -4,5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು X ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. A 1,-5 ಮತ್ತು B -4,5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು X ಅಕ್ಷದಿಂದ ಯಾವ ಅನುಪಾತದಲ್ಲಿ ಯಾವ ಅನುಪಾತದಲ್ಲಿ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಇಲ್ಲಿ ಯಾವ ಸೂತ್ರವನ್ನು ಉಪಯೋಗಿಸ್ತೀವಿ ಅಂತ. ಇಲ್ಲಿ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸ್ತೀವಿ. ಭಾಗ ಪ್ರಮಾಣ ಸೂತ್ರದ್ದು ಲೆಕ್ಕ ಇದು ಅಂಥೇಳಿ ನಿಮಗೆ ಗೊತ್ತಾಗಬೇಕು. ಓಕೆ, ಮತ್ತು ನಿಮಗೆ ಭಾಗ ಪ್ರಮಾಣ ಸೂತ್ರವನ್ನು ಸುಲಭವಾಗಿ ಯಾವ ರೀತಿ ನೆನ್ಪಿಟ್ಕೊಳ್ಬೇಕಂತ ನಾನು ಹೇಳಿದ್ದೆ. P(x, y) = ನೋಡಿ ಮತ್ತೊಂದು ನೆನ್ಪು ಮಾಡ್ಕೊಳ್ಳಿ, mx + mx by m + m, my + my by m + m. ಓಕೆ, ಈಗ ನೋಡಿ ಇಲ್ಲಿ 1 2 ಬೇರೆ ಕಲರ್ ತೊಗೊತೀನಿ. 1 2 2 1 1 2 ಈ ರೀತಿ ಮೊದಲು mx + mx by m + m ಅಂತ ಬರ್ಕೊಂಡು 1 2 2 1 1 2 ಫಿನಿಶ್. ನೆಕ್ಸ್ಟ್ ಈ ಕಡೆ ಅದೇ ರೀತಿ 1 2 2 1 1 2 ಈ ರೀತಿ ನೀವು ಇದು ನೋಡಲಿಕ್ಕೆ ದೊಡ್ಡ ಸೂತ್ರ ಅನ್ನೋ ಥರ ಕಾಣಿಸಿದ್ರು ಕೂಡ ಈ ರೀತಿ ನೀವು ಐಡಿಯಾ ಮಾಡಿ ಈ ಸೂತ್ರವನ್ನು ನೀವು ನೆನ್ಪಿಟ್ಕೋಬೋದು. ಓಕೆನಾ? ಹಾಂ, ಇಲ್ಲಿ ನೋಡಿ ನೆಕ್ಸ್ಟು ಎಕ್ಸ್ ಅಕ್ಷದಿಂದ ಅಂದರೆ ಆ ಬಿಂದು ಎಕ್ಸ್ ಅಕ್ಷದ ಮೇಲಿರುತ್ತೆ. ಇದು ಎಕ್ಸ್ ಅಕ್ಷ x'. ಸೊ ಇದಿಷ್ಟು ಈ ಅಕ್ಷದ ಮೇಲೆ ಇರೋಂತಹ ಬಿಂದು ಆಗಿರುತ್ತೆ ಅದು. ಅವಾಗ ಎಕ್ಸ್ ಅಕ್ಷದ ಮೇಲೆ ಬಿಂದು ಇದ್ದರೆ ವೈ ಅಕ್ಷದ ಏನಾಗಿರುತ್ತೆ 0 ಆಗಿರುತ್ತೆ. ವೈ ನಿರ್ದೇಶಾಂಕ ಏನಾಗಿರುತ್ತೆ 0 ಆಗಿರುತ್ತೆ. ಅಕಸ್ಮಾತ್ x, y ಅಂತ ಬರೆದ್ರೆ ವೈ ನಿರ್ದೇಶಾಂಕದ ಬೆಲೆ 0 ಆಗಿರುತ್ತೆ ಅಂಥೇಳಿ. ಎಕ್ಸ್ ಅಕ್ಷದ ಮೇಲೆ ಬಿಂದು ಇದ್ದಾಗ ವೈ 0 ಆಗಿರುತ್ತೆ, ವೈ ಅಕ್ಷದ ಮೇಲೆ ಇದ್ದಾಗ ಎಕ್ಸ್ 0 ಆಗಿರುತ್ತೆ. ಈ ರೀತಿ ನೀವು ಅರ್ಥ ಮಾಡ್ಕೋಬೇಕು ಅದನ್ನು. ಸೊ ಎಕ್ಸ್ ಅಕ್ಷದ ಮೇಲೆ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಯಾವ ಬಿಂದು ವಿಭಾಗಿಸುತ್ತದೆ ಮತ್ತು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಈ ರೀತಿ ಒಂದು ರೇಖೆ ಇದೆ ಅಂದರೆ ಇಲ್ಲಿ ಎಕ್ಸ್ ಅಕ್ಷದ್ದು, ಇಲ್ಲಿ ಪಿ ಅನ್ನೋ ಬಿಂದು ವಿಭಾಗಿಸುತ್ತಂದರೆ ಈ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಸಹ ನಾವಿಲ್ಲಿ ಕಂಡುಹಿಡಿಬೇಕು. ಓಕೆ, ಮೊದಲನೇದಾಗಿ ಎಕ್ಸ್ ಅಕ್ಷದ ಮೇಲಿನ ಬಿಂದು ಇರೋದ್ರಿಂದ ಯಾವ ರೂಪದಲ್ಲಿರುತ್ತೆ? x, 0 ರೂಪದಲ್ಲಿ ಇರುತ್ತೆ. ಅಂದರೆ P(x, y) ಅಂದರೆ ನಾವು ಸೂತ್ರ ಬರೆಯುವಾಗ ಈ ರೀತಿ P(x, y) ಬರೆದಿದ್ವಲ್ಲ, ಈ ಒಂದು P(x, y) x, 0 ಆಗಿರುತ್ತೆ. ಆ ಒಂದು P ಅನ್ನೋ ಬಿಂದು ಎಕ್ಸ್ ಅಕ್ಷದ ಮೇಲೆ ಇರುವುದರಿಂದ ಈ ಒಂದು ನಿರ್ದೇಶಾಂಕ ಏನಾಗುತ್ತೆ x, 0 ಆಗಿರುತ್ತೆ. ಸೊ ಅನುಪಾತ ಇಲ್ಲಿ ನೋಡ್ರಿ ಯಾವ ಅನುಪಾತ ಅಂದರೆ ಇಲ್ಲಿ ಓಕೆ ನೋಡಿ ಇಲ್ಲಿ m1:m2 ಇದು ಅನುಪಾತ. ಸೊ ಈ ಅನುಪಾತ ಇಲ್ಲಿ k:1 ಆಗಿರಲಿ.
ಇಲ್ಲಿದೆ ನೋಡಿ, k1 ಆಗಿರಲಿ. m1:m2 k1 ಆಗಿರಲಿ. ಅದೇ ರೀತಿ ಈಗ 1ನೇ ಪಾಯಿಂಟ್ ಇದೇನಿದೆ a1, -5 ಅದನ್ನು ನಾವು ಈ ರೀತಿ ಬರ್ಕೊಂಡ ತಕ್ಷಣ ನಾನೇನು ಹಿಡಿದಿದ್ರು ಕೆಳಗೆ ನಾವು x1 y1 ಅಂತ ಹಾಕ್ಕೋಬೇಕು. ಇನ್ನೊಂದು ಬಿಂದು ಇದೆ ಇಲ್ಲಿ ನೋಡ್ರಿ, ಈ ರೀತಿ ರೇಖೆ ಇದ್ದರೆ ಇದು ಎ ಬಿಂದು ಆದರೆ ಇದ್ರದ್ದು 1, -5 ಇದ್ರದ್ದು ಬಿ ಬಿಂದು ಆಗಿದ್ದರೆ ಇದು -4, 5 ಆಗಿರುತ್ತೆ. ಇಲ್ಲಿ ಮಧ್ಯೆ ಪಿ ಬಿಂದು ಬರುತ್ತೆ, ಈ ಪಿ ಬಿಂದುದು x, 0 ಆಗಿರುತ್ತೆ. ಸೊ ಈ ರೀತಿ ಇದು ರೆಪ್ರೆಸೆಂಟೇಷನ್ ಮಾಡೋದು. ಇದಕ್ಕೆ ನನ್ನ ಕೈಲ್ಲ, ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳಿದೆ. ಅದಾದ ನಂತರ ನಾವಿಲ್ಲಿ ಸೂತ್ರವನ್ನು ಬರಿತೀವಿ. ಇಲ್ಲಿ ನೋಡಿ, ಇದು ಸೂತ್ರವನ್ನು ಬರಿತೀವಿ. ಸೊ ಈ ಸೂತ್ರವನ್ನು ನಾವು ಬರಿತೀವಿ. ನಂತರ ಅದರಲ್ಲಿ ಬೆಲೆಗಳನ್ನ ಆದೇಶ ಮಾಡ್ಕೊತೀವಿ. ಇದು ನೋಡಿ, ಜೂಮ್ ಮಾಡಿದ್ದೀನಿ ನೋಡಿರಿ, ಇದು ಸೂತ್ರ p(x, y)ಗೆ ಇದೊಂದು ಸೂತ್ರವನ್ನು ಬಾಕ್ಸ್ನಲ್ಲಿ ನೀವು ಇಡಬೇಕು. p(x, y)ಗೆ ಈ ನಿರ್ದೇಶಾಂಕ x, 0 ಬಂದಿರುತ್ತೆ. ಮತ್ತು m1:m2 ಬೆಲೆಯನ್ನು k1 ಆಗಿರಲಿ ಅಂತ ನಾವು ತೊಗೊಂಡಿದ್ದೀವಿ. ಅಂದರೆ m1 ಅಂದರೆ k ಅಂತ ತೊಗೋಬೇಕು, m2 ಅಂದರೆ 1 ಅಂತ. m1 ಎಲ್ಲೆಲ್ಲಿದೆ ಅಲ್ಲಿ ನೀವು k ಅಂತ ಬರಿಬೇಕು, m2 ಎಲ್ಲೆಲ್ಲಿದ್ದಾನೆ ಅಲ್ಲಿ ನೀವು 1 ಅಂತ ಬರಿಬೇಕು. ನೋಡಿರಿ, m1 ಅಂದರೆ k ಬರೆದಿದ್ದೀವಿ, x2 ಅಂದರೆ -4 ಇಲ್ಲಿದೆ ನೋಡಿರಿ, x2 ಅಂದರೆ -4 ಇಲ್ಲಿ ಮೇಲೆ ಕಾಣಿಸುತ್ತೆ ನೋಡಿ, ಓಕೆನಾ. ಅದೇ ರೀತಿ m2 ಅಂದರೆ 1 ಮತ್ತು x1 ಅಂದರೆ ಎಷ್ಟು, x ಆಗಿದೆ, ಓಕೆನಾ. x2 ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿರಿ, x1 1 ಆಗಿದೆ, k+1 m1 + m2 ಅಂದರೆ k+1. ಅದೇ ರೀತಿ m2 ಅಂದರೆ k, y2 ಅಂದರೆ ಎಷ್ಟಾಗಿದೆ ನೋಡಿರಿ 5, ಇಲ್ಲಿದೆ ನೋಡಿರಿ 5 ಪ್ಲಸ್ m2 ಅಂದರೆ 1 ಮತ್ತು y1 ಅಂದರೆ ಇಲ್ಲಿ -5 ಆಗಿದೆ. ಇಲ್ಲಿ ಕೆಳಗಡೆ m1 + m2 ಅಂದರೆ k+1 ಆಗಿದೆ. ಸೊ ಅದಾದ ನಂತರ -4 × k -4k, 1 × 1 1, k+1 k, 5 × k 5k, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 5 1 5. ಸೊ ಈ ರೀತಿ ನೀವು ಲೆಕ್ಕವನ್ನು ಮಾಡ್ಕೋಬೇಕು. ಆಮೇಲೆ x ನಿರ್ದೇಶಾಂಕಕ್ಕೆ ಸಮ, y ನಿರ್ದೇಶಾಂಕಕ್ಕೆ ಸಮ ಅಂಥೇಳಿ ನಾವು ತೊಗೋಬೇಕು. ಇಲ್ಲಿ ನೋಡಿರಿ, x = -4k + 1 k+1. ಅದೇ ರೀತಿ ಇಲ್ಲಿ 0 = 5k - 5 k+1. ಈ ರೀತಿ ನಾವು ತೊಗೋಬೇಕು. ಇಲ್ಲಿ 0 = 5k - 5 4k ಆಗಿದೆ. ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ, k+1 = 5k - 5 ಆಗುತ್ತೆ. ಸೊ ಕೆ ಎಲ್ಲ ಒಂದು ಕಡೆಗೆ, ಸಂಖ್ಯೆ ಎಲ್ಲ ಒಂದು ಕಡೆ ತೊಗೊಂಡ್ರೆ 5 + 1, ಈ 5 -5 ಈ ಕಡೆ ಬಂದರೆ +5 ಆಗುತ್ತೆ. 5k, ಈ k LHSಯಿಂದ RHS ಬಂದರೆ -k ಆಗುತ್ತೆ. ಸೊ 5 + 1 6, 5kನಲ್ಲಿ 1k ಹೋದರೆ ಎಷ್ಟಾಗುತ್ತೆ, 4k. 2 2 4, 2 3 6. ಸೊ k = 3/2 ಆಗುತ್ತೆ. k = 3/2 ಆಗುತ್ತೆ ಚಿಲ್ಡ್ರನ್, ಆಯಿತಾ. ಸೊ k = 3/2. ಸೊ ನೆಕ್ಸ್ಟು ಈ ಕಡೆ ನೋಡೋಣ. ಇಲ್ಲಿ 5k -5 ಆಗುತ್ತೆ. -5 ಈ ಕಡೆ ತೊಗೊಂಡಾಗ 5 1 5, 5 1 5 ಅಂತೇಳಿ ನಾವು ತೊಗೋಬೋದು. ಓಕೆ. 0 ಇಂಟು ಇಲ್ಲಿ ಒಂದು ನಿಮಿಷ, ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ 0 × k+1 5k - 5 = 0 ಆಗುತ್ತೆ. ಇವೆರಡು 0 × k+1 0 ಆದಾಗ 5k = 5 ಆಗುತ್ತೆ. 5 1 5, 5 1 5. ಸೊ k = ಏನಾಗುತ್ತೆ, 1 ಆಗುತ್ತೆ, ಓಕೆನಾ. ಸೊ ಇಲ್ಲಿ ಎರಡನೇ ತೊಗೊಳ್ರಿ, x ಇಲ್ಲಿ x -4k k+1 ಆಗಿದೆ. ಎಲ್ಲೆಲ್ಲಿ k ಇದೆ ಅಲ್ಲಿ ನಾವು 1 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ x ಬೆಲೆ -3/2
2 ಅಂಥೇಳಿ ಬರುತ್ತೆ. ಕೆ ಇಸ್ ಈಕ್ವಲ್ ಟು 1 ಆದಾಗ ಅನುಪಾತ ಏನಾಗುತ್ತೆ, ಕೆ ಇಷ್ಟು 1 ಆಗುತ್ತೆ. ಇಲ್ಲಿ ಕೆ ಬೆಲೆ ಎಷ್ಟು ಬಂದಿದೆ, 1 ಬಂದಿದೆ. ಆದ್ದರಿಂದ ಅನುಪಾತ ಏನಾಗುತ್ತೆ, 1:1 ಆಗುತ್ತೆ. ಎಕ್ಸ್ ಅಕ್ಷದ ಮೇಲಿನ ಛೇದಕ ಬಿಂದುವಿನ ನಿರ್ದೇಶಾಂಕಗಳು x,0 ಇಸ್ ಈಕ್ವಲ್ ಟು ಎಕ್ಸಿಗೆ ಎಷ್ಟಂತ ಬಂತು, ಎಕ್ಸ್ ಬೆಲೆ -3/2 ಅಂದರೆ ಇಲ್ಲಿ ಎಕ್ಸ್ ಬದಲಿಗೆ ಇಲ್ಲಿ -3/2, ಇದು ವೈಯನ್ನು 0 ಆಗಿ ಇದೆ. ಸೊ ಈ ರೀತಿ ನಾವು ಈ ಲೆಕ್ಕವನ್ನು ನಾವು ಬಿಡಿಸ್ಬೋದು.